ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದ ಮೂಲಕ ಜಗತ್ ವಿಖ್ಯಾತ ಹೆಸರನ್ನ ಪಡೆದಿರುವಂತಹ ಜೋಗ್ ಫಾಲ್ಸ್ ಅನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದು ಒಂದು ಪ್ರಮುಖ ಪ್ರವಾಸಿ ತಾಣ ಕೂಡ ಹೌದು. ಇದು ಯಾಕೆ ಜಗತ್ ವಿಖ್ಯಾತ ಅಂತ ಇವಾಗ ಹೇಳ್ತೀನಿ. ಇದು ಸುಮಾರು 293 ಮೀಟರ್ ಎತ್ತರದಿಂದ ಬೋರ್ಗೆರೆಯುತ್ತಾ ಶರಾವತಿ ನದಿಗೆ 4 ಸೀಳಾಗಿ ಇದು ಧುಮ್ಕತ್ತೆ, 4 ಭಾಗವಾಗಿ ಧುಮ್ಕತ್ತೆ. ರಾಜ ರಾಣಿ ರೋರರ್ ರಾಕೆಟ್ ಅಂತ ಹೇಳಿ ಇದನ್ನ ಕರೀತಾರೆ. ಇನ್ನೇ ಫೀಟ್ ಅಲ್ಲಿ ಹೇಳೋದಾದ್ರೆ 829 ಅಡಿ ಎತ್ತರದಿಂದ ಈ ಫಾಲ್ಸ್ ಬೀಳೋದ್ರಿಂದ ಇದು ಜಗತ್ ವಿಖ್ಯಾತ. ಈ ಫಾಲ್ಸ್ ಮೇಲಿಂದ ಕೆಳಗೆ ಬೀಳುವಾಗ 4 ಭಾಗವಾಗಿ ಹರಿಯುತ್ತೆ. ಅದನ್ನ ರಾಜ ರಾಣಿ ರೋರರ್ ರಾಕೆಟ್ ಅಂತ ಕರೀತಾರೆ. ರಾಜ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಜಲವು ರಾಜ ಗಾಂಭೀರ್ಯದಿಂದ ಧುಮುಕುತ್ತೆ, ಹಾಗೂ ರೋರರ್ ಕಲ್ಲು ಬಂಡೆಗಳ ನಡುವಿನಿಂದ ನುಗ್ಗುವ ರೀತಿ ಬೀಳೋದ್ರಿಂದ ಇದಕ್ಕೆ ರೋರರ್ ಮತ್ತು ತುಂಬಾ ಶಬ್ದವನ್ನ ಮಾಡೋದ್ರಿಂದ ಇದನ್ನ ರೋರರ್ ಅಂತ ಕರೀತಾರೆ. ರಾಕೆಟ್ ಹೆಚ್ಚಿನ ಪ್ರಮಾಣದ ನೀರು ಸಣ್ಣ ಕಿಂಡಿಯಿಂದ ರಭಸವಾಗಿ ಧುಮುಕೋದ್ರಿಂದ ರಾಕೆಟ್ ಅಂತ ಕರೀತಾರೆ. ಅಂದ್ರೆ ರಾಕೆಟ್ ತರ ಅದು ನೀರು ಬೀಳುತ್ತೆ. ಇನ್ನೊಂದು ರಾಣಿ ಈ ಜರಿಯು ಆಕಾರವು ಹೆಣ್ಣು ನರ್ತಕಿಯ ತಳುಕು ಬೆಳಕಿನಂತೆ ಅದು ಬೀಳೋದ್ರಿಂದ ಇದನ್ನ ರಾಣಿ ಅಂತ ಹೇಳಿ ಕರೀತಾರೆ. ಒಟ್ಟಾಗಿ ರಾಜ ರಾಣಿ ರೋರರ್ ರಾಕೆಟ್ ಅಂತ ಹೇಳಿ ಕರೀತಾರೆ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಹತ್ತಿರದ ಲಿಂಗನಮಕ್ಕಿ ಅಣೆಕಟ್ಟು ಈ ಜಲಪಾತಕ್ಕೆ ಸಂಬಂಧಿಸಿದೆ. ಈ ಅಣೆಕಟ್ಟಿನಿಂದ ಬಿಡುಗಡೆಯಾಗುವ ನೀರು ಮಳೆಗಾಲದಲ್ಲಿ ಜಲಪಾತಗಳ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಈ ವಿದ್ಯುತ್ ಕೇಂದ್ರವು 1948ರಿಂದ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಸುಮಾರು 120 ಮೆಗಾವ್ಯಾಟ್ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಆಗಿನ ಕಾಲದಲ್ಲಿ ಭಾರತದ ಅತಿ ದೊಡ್ಡ ಜಲವಿದ್ಯುತ್ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು ಮತ್ತು ಈಗ ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿಯ ಸಣ್ಣ ಮೂಲವಾಗಿದೆ. ಆ ಸಮಯದಲ್ಲಿ ಮೈಸೂರು ರಾಜನ ಗೌರವಾರ್ಥವಾಗಿ ಈ ವಿದ್ಯುತ್ ಕೇಂದ್ರವನ್ನ ಹಿಂದೆ ಕೃಷ್ಣರಾಜೇಂದ್ರ ಜಲವಿದ್ಯುತ್ ಯೋಜನೆ ಎಂದು ಕೂಡ ಕರೀತಿದ್ರು. ನಂತರ ಈ ಹೆಸರನ್ನ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಬದಲಾಯಿಸಿದ್ರು. ಇದನ್ನ 1960ರವರೆಗೆ ಹಿರೇಭಾಸ್ಕರ ಅಣೆಕಟ್ಟು ಸೇವೆ ಸಲ್ಲಿಸುತ್ತಿತ್ತು. 1960ರ ನಂತರ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಆಲೋಚನೆಯಿಂದಾಗಿ ಲಿಂಗನಮಕ್ಕಿ ಅಣೆಕಟ್ಟನ್ನ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತಿತ್ತು. ಈ ತುಂಬಾನೇ ಫೇಮಸ್ ಫಿಲಂ ಶೂಟ್ ಕೂಡ ಆಗಿದೆ. ಅದರಲ್ಲಿ ಫೇಮಸ್ ಅಂದ್ರೆ ಜೀವನ ಚೈತ್ರ 1992ರಲ್ಲಿ ಮಾಡಿದ್ರು, ಮುಂಗಾರು ಮಳೆ 2006ರಲ್ಲಿ ಮಾಡಿದ್ರು, ಇನ್ನೇ ಮಾಲ್ಗುಡಿ ಡೇಸ್ 1987ರಲ್ಲಿ ಮಾಡಿದ್ರು. ಹಾಗೆ ಟಿವಿ ಸೀರಿಯಲ್ಗಳಾದ ಕುಮ್ಕಿ ಅನ್ನೋ ಸೀರಿಯಲ್ ಕೂಡ ಇಲ್ಲೇ ಮಾಡಿದ್ದು. ಹಾಗೆ ಕಾನೂರು ಹೆಗ್ಗಡತಿಯ ಕೆಲವೊಂದು ಸೀನ್ಗಳನ್ನ ಇಲ್ಲೇ ಪ್ರದರ್ಶನವನ್ನ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಏನಾದ್ರೂ ಶಿವಮೊಗ್ಗ ಕಡೆ ಹೋದ್ರೆ, ಮಳೆಗಾಲದಲ್ಲಂತೂ ಹೋದ್ರೆ ಈ ಜೋಗ್ ಫಾಲ್ಸ್ ನ ನೋಡೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿ ಇನ್ನೂ ತುಂಬಾನೇ ನೋಡುವಂತ ಪ್ಲೇಸ್ ಗಳಿದೆ. ಜೋಗ್ ಫಾಲ್ಸ್ ಅಲ್ಲಿ ತುಂಬಾ ಫಾಲ್ಸ್ ಗಳು ಕೂಡ ಇದೆ. ನಾನು ನಂದೇ ಚಾನೆಲ್ ಅಲ್ಲಿ ಒಂದು ಅನ್ಸೀನ್ ಜೋಗ್ ಫಾಲ್ಸ್ ಅನ್ನೋ ವಿಡಿಯೋ ಕೂಡ ಮಾಡಿದ್ದೀನಿ. ಥ್ಯಾಂಕ್ ಯು. ಜೋಗ್ ಫಾಲ್ಸ್ ನೋಡಕ್ ಹೋಗ್ಬೇಕಾದ್ರೆ ಪರ್ ಪರ್ಸನ್ 20 ರೂಪಾಯಿಯನ್ನ ತಗೋತಾರೆ ಟಿಕೆಟ್ ಪ್ರೈಸ್ ಇದು. ಥ್ಯಾಂಕ್ ಯು.